ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಬಡ್ಜೆಟ್ ಫ್ರೆಂಡ್ಲಿಯಾಗಿ ಅಂದರೆ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ಬಂದೋಬಸ್ತಾಗಿ ಆಲ್ಮೋಸ್ಟ್ ಲಕ್ಸುರಿಯಾಗಿ ಒಂದು ಮನೆಯನ್ನು ಕಟ್ಟಬೇಕು ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಡು ಮನೆ ಕನ್ಸ್ಟ್ರಕ್ಷನ್ ಆಗ್ತಿರುವಂತಹ ವಿಚಾರ ಒಂದಷ್ಟು ಜನರಿಗೆ ಗೊತ್ತಿತ್ತು. ಒಂದೆರಡು ಮೂರು ವೀಡಿಯೋ ಅದರ ರಿಲೇಟೆಡ್ ಒಂದೆರಡು ಮೂರು ಕನ್ಸ್ಟ್ರಕ್ಷನ್ ನಡೆಯುವಾಗ ಒಂದೆರಡು ಮೂರು ವೀಡಿಯೋ ಕೂಡ ಮಾಡಿದ್ದೆ. ಅದನ್ನು ನೋಡಿದಂಥವ್ರು ಮನೆ ಎಲ್ಲಿವರೆಗೆ ಬಂತು, ಎಷ್ಟು ಖರ್ಚಾಯಿತು, ಕಂಪ್ಲೀಟ್ ಆಯಿತಾ, ಗೃಹ ಪ್ರವೇಶ ಆಯಿತಾ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಮಾಡಿದರೆ, ಸ್ವಲ್ಪ ಬೇರೆ ಕೆಲಸಗಳ ಬ್ಯುಸಿ ಇದ್ದಿದ್ದ ಕಾರಣ ಶಾಲೆ ಕೆಲಸಗಳೆಲ್ಲ ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅವಂಥವ್ರಿಗೆ ಈಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಮನೆ ಕಂಪ್ಲೀಟ್ ಆಗಿದೆ. ಏನು ನೋಡ್ತಾ ಇದ್ದೀರೋ ಮನೆ ಈ ರೀತಿಯಾಗಿ ಔಟ್ಲುಕ್ ಬಂದಿದೆ. ಒಳಗಡೆನೂ ಅಷ್ಟೇ ಆಲ್ಮೋಸ್ಟ್ ಲಕ್ಸುರಿಯಾಗಿ ಬಂದಿದೆ. ಸೊ ಕಂಪ್ಲೀಟಾಗಿ ಖರ್ಚು ವೆಚ್ಚ ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಆಗಿದೆ. ಅಕ್ಷಯ ತೃತೀಯ ದಿನವೇ ಗೃಹ ಪ್ರವೇಶ ಕೂಡ ಆಗಿದೆ. ಸೊ ಎಷ್ಟು ಖರ್ಚಾಯಿತು, ಏನು ಯಾವುದನ್ನೆಲ್ಲ ಎಷ್ಟೆಷ್ಟು ಯೂಸ್ ಮಾಡಿದ್ದೀವಿ, ಕಂಪ್ಲೀಟ್ ಬಡ್ಜೆಟ್ ಎಷ್ಟರಲ್ಲಿ ಮುಗೀತು, ನಾವು ಅಂದ್ಕೊಂಡಂಗೆ 20ರಿಂದ 21 ಲಕ್ಷದಲ್ಲೇ ಮುಗೀತಾ ಅಥವಾ ಜಾಸ್ತಿ ಆಯಿತಾ ಅಥವಾ ಕಡಿಮೆ ಆಗಿ ಉಳಿತಾ, ಎಲ್ಲವನ್ನೂ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಸೈಟ್ ಮೆಷರ್ಮೆಂಟ್ ಬಂದದ್ದು 36-48, 30-40ಗಿಂತ ದೊಡ್ಡದದು ಸೈಟ್. ಆ್ಯಕ್ಚುಲಿ ಇದ್ದಿದ್ದು 36-48. ಆ ಒಂದು ಸೈಟ್ನಲ್ಲಿ ಸಿಂಗಲ್ ಫ್ಲೋರ್ ಮನೆ, ಮೇಲ್ಗಡೆ ಜಸ್ಟ್ ಟ್ಯಾಂಕ್ ರೂಮ್ ಅಷ್ಟೇ. ಸೊ ಸಿಂಗಲ್ ಫ್ಲೋರ್ ಮನೆಯೇ ಕಟ್ತಾ ಇದ್ದಂಥದ್ದು. 36x48 ಸೈಟ್ ಮೆಷರ್ಮೆಂಟು. ಸೊ ಈ ರೀತಿಯಾಗಿ ಮನೆ ಏನು ಬಂದಿದೆ, ಇದಕ್ಕೆ ಯಾವ್ಯಾವ ಮೆಟೀರಿಯಲ್ ಎಷ್ಟೆಷ್ಟು ಯೂಸ್ ಮಾಡಿದ್ದೀವಿ ಅಂತಲೂ ಕೂಡ ತಿಳಿಸ್ತೀನಿ. ಬ್ಲಾಕ್ಸು ಇದು ಬಂದು ನಾರ್ಮಲ್ ಇಟ್ಟಿಗೆಯಲ್ಲಿ ಕಟ್ಟಿರೋವಂಥದ್ದಲ್ಲ, ಅಂದರೆ ಮಣ್ಣಿನ ಇಟ್ಟಿಗೆಯಲ್ಲಿ ಕಟ್ಟಿರೋವಂಥದ್ದಲ್ಲ, ಸಿಮೆಂಟ್ ಬ್ಲಾಕ್ಸ್ನೇ ಯೂಸ್ ಮಾಡಿರೋವಂಥದ್ದು. ಸೊ ಸಿಮೆಂಟ್ ಬ್ಲಾಕ್ಸು ಕೂಡ ನಾರ್ಮಲ್ ಸಿಮೆಂಟ್ ಬ್ಲಾಕ್ಸ್ ಅಲ್ಲ, ಈ ಮೈಸೂರಿನಲ್ಲಿ RKB ಅಂತ ಬರುತ್ತೆ, ಅಂದರೆ ಮಿಷಿನಲ್ಲಿ ಫಿನಿಶಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಒಂದು ಬ್ಲಾಕ್ಸ್ನ ಸಿಮೆಂಟ್ ಬ್ಲಾಕ್ಸನ್ನು ಯೂಸ್ ಮಾಡಿರೋವಂಥದ್ದು. ಬ್ಲಾಕ್ಸ್ ಬಂದು 3000 ಬ್ಲಾಕ್ಸನ್ನು ಯೂಸ್ ಮಾಡಿರುವಂಥದ್ದು. ಸೊ 50 ರೂಪಾಯಿ ಅಂತೆ 3000, ಐ ಮೀನ್ ಒಂದು ಬ್ಲಾಕಿಗೆ 50 ರೂಪಾಯಿ ಬಿದ್ದಿದೆ. ಸೊ 50 × 3000 ಬಂದು 2 ಲಕ್ಷ ರೂಪಾಯಿ ಬ್ಲಾಕ್ಸಿಗೆ ಬಿದ್ದಿದೆ. ಸೊ ಎಮ್ ಸ್ಯಾಂಡ್ ಬಂದು 21 ಟನ್ದು 5 ಗಾಡಿ ಎಮ್ ಸ್ಯಾಂಡ್ ತೊಗೊಂಡಿದೆ. ಸೊ ಅದು 1.5 ಲಕ್ಷ ರೂಪಾಯಿ ಆಗಿದೆ. ಇನ್ನು ಸೈಜ್ ಬಂದು 2000 ತೊಗೊಂಡಿದೆ ಬೇಸ್ಮೆಂಟಿಗೆ, ಅದು ಬಂದು 35,000 ರೂಪಾಯಿ ಆಗಿದೆ. ಇನ್ನು ಕಬ್ಬಣ ಬಂದು ಟೋಟಲು 2,25,000 ರೂಪಾಯಿಯಷ್ಟು ಕಬ್ಬಣ ಹಿಡಿದಿದೆ. ಇನ್ನು ಮರದ ಐಟಮ್ ಬಂದು 68,000 ಒಂದು ಸತಿ, ಅಂದರೆ ಶುರುನಲ್ಲಿ ಚೌಕಟ್ಟೆಲ್ಲ ಮಾಡಿಸಿದ್ವಲ್ಲ, ಆಗ 68,000 ರೂಪಾಯಿ ಮರಕ್ಕೆ ಬಿದ್ದಿತ್ತು. ನೆಕ್ಸ್ಟು 75,000 ಇದು ನಮ್ಮ ಏನು ನಾವು ಮರದ್ದು ಮಾಡಿಸ್ತೀವಲ್ಲ ಅಲ್ಲೇ ತೊಗೊಂಡಿದ್ದು. ಸೊ ನಮಗೆ ಸ್ವಲ್ಪ ಡಿಸ್ಕೌಂಟ್ ರೇಟಲ್ಲಿ ಮರ ಬಿದ್ದಿದೆ. ಸ್ವಲ್ಪ ಹೊರಗಡೆ ಒಂದು 20,000-30,000 ಜಾಸ್ತಿ ಆಗ್ತಿತ್ತೇನೋ. ಸೊ ನಮಗೆ ಇಲ್ಲಿ ಕಡಿಮೆ ಬಿದ್ದಿದೆ. ಮರ ಬಂದು 68,000 ಪ್ಲಸ್ 75,000 ಬಾಗಿಲುಗಳನ್ನ ಮಾಡಿಸುವಂಥ ಟೈಮ್ನಲ್ಲಿ 75,000 ರೂಪಾಯಿಷ್ಟು ಐಟಮು. ಟೋಟಲ್ ಬಂದು 1,43,000 ರೂಪಾಯಿ ನಿಮಗೆ ಮರದ ಐಟಮ್, ನಮಗೆ ಮರದ ಐಟಮ್ ಬೀಳ್ತು. ಇನ್ನು 20 mm ಜಲ್ಲಿ ಬಂದು 44,000 ರೂಪಾಯಿ ಬಿದ್ದಿದೆ. ಇನ್ನು ಸಿಮೆಂಟ್ ಬಂದು ಅಂದರೆ ಇದಕ್ಕೆ RCCಗೆಲ್ಲ ಯೂಸ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಅದು ಜಲ್ಲಿಗೆ ಅಷ್ಟು 44,000 ರೂಪಾಯಿ ಆಗಿದೆ. ಇನ್ನು ಸಿಮೆಂಟ್ ಬಂದು ಟೋಟಲ್ಲು 450 ಮೂಟೆ, ಅದು 370 ರೂಪಾಯಿ ಬಿದ್ದಿರೋದು. 1,66,500 ರೂಪಾಯಿ ಬಂದು ಸಿಮೆಂಟಿಗೆ ಬಿದ್ದಿದೆ. ಇನ್ನು ದಪ್ಚಲ್ಲಿ ಬಂದು 20,000 ರೂಪಾಯಿ. ನಲ್ಲಿ ಐಟಮ್ ಬಂದು 60,000 ರೂಪಾಯಿ ಬಿದ್ದಿದೆ. ಇನ್ನು ರೈಲಿಂಗ್ಸ್ ಐಟಮ್ ಬಂದು 40,500 ರೂಪಾಯಿ ಬಿದ್ದಿದೆ. ಇನ್ನು ಟೈಲ್ಸ್ ಒಂದು 99,400 ರೂಪಾಯಿ ಬಿದ್ದಿದೆ, ಅದು ಸ್ಕ್ವೇರ್ ಫೀಟ್ 38 ರೂಪಾಯಿ ಹಂಗೆ ಬಿದ್ದಿದೆ ನಮಗೆ. ಇನ್ನು ಪೇಂಟ್ ಬಂದು 50,000 ರೂಪಾಯಿ. ಗ್ರಾನೈಟ್ ಬಂದು 15,000 ರೂಪಾಯಿ. ವೆಟ್ರಿಫೈಡ್ ಟೈಲ್ಸೇ ಹಾಕ್ಸಿರೋವಂಥದ್ದು. ಗ್ರಾನೈಟ್ ಎಲ್ಲೆಲ್ಲಿಗೆ ಬೇಕು ಅಲ್ಲಿಗೆ ಮಾತ್ರ ಯೂಸ್ ಮಾಡಿರೋವಂಥದ್ದು. ಸೊ ಗ್ರಾನೈಟ್ ಬಂದು 15,000 ರೂಪಾಯಿ ಬಿದ್ದಿದೆ. ಇನ್ನು ಚಪ್ಪಡಿ ಕಲ್ಲು ಬಂದು 12,000 ರೂಪಾಯಿ ಬಿದ್ದಿದೆ. ಇನ್ನು ಈ ಥರ ಖರ್ಚು ಒಂದು 2 ಲಕ್ಷ ರೂಪಾಯಿಯಷ್ಟು ಈ ಥರ ಖರ್ಚಾಗಿದೆ. ಈ ಥರ ಖರ್ಚು ಅಂದರೆ ಬೇರೆ ಬೇರೆ ಸಣ್ಣ ಪುಟ್ಟ ಲೆಕ್ಕ ಆಗ್ತಿರೋವಂಥದ್ದು. ಇನ್ನು ಲೇಬರ್ಸ್ ವಿಚಾರಕ್ಕೆ ಬರೋದಾದರೆ, ಲೇಬರ್ಸ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತಂದರೆ, ಗಾರೆ ಕೆಲಸ ಬಂದು ಚದರ 42,000 ರೂಪಾಯಿಗೆ ಒಪ್ಪಿಸಿದಂಥದ್ದು, ಅಂದರೆ ಒಂದು ಚದರಕ್ಕೆ ಲೇಬರ್ ಎಲ್ಲ ಅವ್ರದ್ದೇನೆ. ಸೊ ಚದರಕ್ಕೆ 42,000 ರೂಪಾಯಿ. ಟೋಟಲ್ 15 ಚದರ ಮನೆ ಬಂದಿದೆ, ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ. 15 ಚದರಕ್ಕೆ ಅವರು ಲೆಕ್ಕ ತೊಗೊಂಡಿದ್ದಾರೆ. 15 ಚದರಕ್ಕೆ 42,000 ರೂಪಾಯಿ ಅಂತೆ 6,30,000 ರೂಪಾಯಿ ನಮಗೆ ಗಾರೆ ಕೆಲಸದವ್ರಿಗೆ ಬಿದ್ದಿದೆ. ಇನ್ನು ಕಾರ್ಪೆಂಟ್ರದ್ದು ಲೇಬರ್ ಬಂದು 42,000 ರೂಪಾಯಿ. ಇವರು ಅಷ್ಟೇ ಪರಿಚಯದವ್ರದ್ದೇ, ನಮ್ಮ ಮನೆಯೆಲ್ಲ ಮಾಡಿದಂಥವ್ರೆ. ಸೊ ಅವರು 42,000 ರೂಪಾಯಿಗೆ ಒಪ್ಪಿಸಿದ್ವಿ. ಸೊ ಕಾರ್ಪೆಂಟ್ರ್ ಲೇಬರ್ ಬಂದು 42,000 ರೂಪಾಯಿ. ಟೈಲ್ಸ್ ಲೇಬರ್ ಬಂದು 50,000 ರೂಪಾಯಿ ತೊಗೊಂಡಿದ್ದಾರೆ. ನೆಕ್ಸ್ಟು ವೆಲ್ಡಿಂಗ್ ಅವರು ಲೇಬರ್ ಬಂದು 15,000 ರೂಪಾಯಿ ತೊಗೊಂಡಿದ್ದಾರೆ. ಇನ್ನು ಪೇಂಟಿಂಗ್ದು ಬಂದು 58,000 ರೂಪಾಯಿ ತೊಗೊಂಡಿದ್ದಾರೆ. ಇನ್ನು ಪಾಲಿಶ್ ಲೇಬರ್ ಬಂದು 8,000 ರೂಪಾಯಿ, ಅಂದರೆ ದೇವ್ರ ಮನೆಗೂ ಫ್ರಂಟ್ ಡೋರ್ಗೂ ಪಾಲಿಶ್ ಇತ್ತಲ್ಲ, ಅದು 8,000 ರೂಪಾಯಿ ತೊಗೊಂಡಿದ್ದಾರೆ. ಇನ್ನು ಎಲೆಕ್ಟ್ರಿಕ್ಕು ಅವರು ನಮ್ಮ ಮನೆಯವರೇ ಎಲೆಕ್ಟ್ರಿಕ್ ಇದ್ದಿದ್ದರಿಂದ ಸೊ ಎಲೆಕ್ಟ್ರಿಕ್ಕಿಗೆ ಲೇಬರ್ ಬಿದ್ದಿಲ್ಲ. ಬಟ್ ಎಲೆಕ್ಟ್ರಿಕ್ ಐಟಮು 60,000 ರೂಪಾಯಿಯಷ್ಟು ಎಲೆಕ್ಟ್ರಿಕ್ ಐಟಮ್ ಬಿದ್ದಿದೆ. ಲೇಬರ್ದದು ಕೌಂಟ್ ಮಾಡಿಲ್ಲ.
ನೆಕ್ಸ್ಟ್ ಇನ್ನು ಆ್ಯಸಿಡ್ ವಾಶ್ ಎಲ್ಲ ಮನೆಯವರೇ ಮಾಡ್ಕೊಂಡಿರೋದ ಕಾರಣ ಆ್ಯಸಿಡ್ ವಾಶ್ಗೂ ಕೂಡ ಯಾವುದೇ ರೀತಿಯಾದಂಥ ಲೇಬರ್ ಚಾರ್ಜ್ ಬಿದ್ದಿಲ್ಲ. ಇನ್ನು ಪ್ಲಂಬಿಂಗ್ ವರ್ಕು ಲೇಬರ್ ಬಂದು 25,000 ರೂಪಾಯಿ ಲೇಬರ್ಗೆ ಬಿದ್ದಿದೆ. ಇನ್ನು ಈ ಥರ ಎಕ್ಸ್ಟ್ರಾ ಖರ್ಚು ಒಂದು 50,000 ರೂಪಾಯಿ ಲೇಬರ್ಸಲ್ಲಿ ಹೋಗಿದೆ. ಇನ್ನು ಮೆಟೀರಿಯಲಲ್ಲಿ ಈ ಥರ ಖರ್ಚು ಒಂದು 2 ಲಕ್ಷ ರೂಪಾಯಿ ಹಾಕಿದ್ದೀವಿ. ಸೊ ಅದು ಆಗಿದೆ, ಸಣ್ಣ ಪುಟ್ಟದೆಲ್ಲ ಆಗ್ತಾ ಇರುತ್ತಲ್ಲ, ಸೊ ಆ ಕಾರಣದಿಂದ ಈ ಥರ ಟೋಟಲ್ ಖರ್ಚು ಬಂದು 2,50,000 ರೂಪಾಯಿ ಆಗಿದೆ. ಸೊ ಇದಿಷ್ಟು ಈ ಮನೆಗೆ ಯೂಸ್ ಮಾಡಿರುವಂತಹ ಮೆಟೀರಿಯಲ್ ಆಗಿರ್ಬೋದು, ಲೇಬರ್ದಾಗಿರ್ಬೋದು, ಕಂಪ್ಲೀಟ್ ಲೆಕ್ಕಾಚಾರ ಆಗಿರುತ್ತೆ. ಇನ್ನು ಟೋಟಲ್ ಕಾಸ್ಟ್ ಬಂದು ನಮ್ಮ ಅಂದಾಜಿದ್ದದು 20ರಿಂದ 21 ಲಕ್ಷ ರೂಪಾಯಿಲಿ ಮುಗಿಯುತ್ತೆ. ಸ್ವಲ್ಪ ಉಳ್ಸೋಕ್ಕಾದರೆ ಉಳಿಸ್ಬೋದು, ಇಲ್ಲಾಂದರೆ ಸ್ವಲ್ಪ ಎಕ್ಸ್ಟ್ರಾ ಆದರೂ ಆಗ್ಬೋದು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಎಕ್ಸ್ಟ್ರಾ ಆಯಿತು, ಅದು ಎಕ್ಸ್ಟ್ರಾ ಹಿಡಿಯುತ್ತೆ. ಒಂದು ಸ್ವಲ್ಪ ಟೈಲ್ಸ್ ಆಗಿರ್ಬೋದು, ಕೆಲವೊಂದೆಲ್ಲ ಚೂರು ಲಕ್ಸುರಿಯಾಗಿರಲಿ ಅಂತ ಅಂದ್ಬಿಟ್ಟು ಅಂದರೆ ಒಂದೇ ಸತಿ ಮಾಡ್ತಾ ಇರೋಂಥದ್ದು ಅಂತ ಮಾಡಿರೋದ್ರಿಂದ, ಲೈಟಿಂಗ್ಸ್ ಎಲ್ಲ ಆಗಿರ್ಬೋದು ಎಲ್ಲ ಸ್ವಲ್ಪ ಹೆವಿ ಯೂಸ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಬಿದ್ದಿದೆ. ಸೊ ಟೋಟಲ್ ಖರ್ಚು ಬಂದು 23,38,500 ರೂಪಾಯಿ ಬಿದ್ದಿದೆ. ಇದಿಷ್ಟು ಟೋಟಲ್ ಖರ್ಚು 23,38,500 ರೂಪಾಯಿ. ಇನ್ನೊಂದು ಒಂದು 23,000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗಿದೆ ಅಂತ. ಆಲ್ರೆಡಿ 2.5 ಲಕ್ಷ ಈ ಥರ ಖರ್ಚು ಹಾಕಿದ್ದೀವಿ. ಅಂದ್ರೂ ಇದ್ರ ಮೇಲೆ ಬಿದ್ದರೂ ಟೋಟಲ್ ಒಂದು 24 ಲಕ್ಷ ರೂಪಾಯಲ್ಲಿ ಈ ಒಂದು ಲಕ್ಸುರಿ ಆಗಿರುವಂತಹ ಮನೆ, ಬಂದೋಬಸ್ತ್ ಆಗಿರುವಂತಹ ಮನೆ, 3 ಬೆಡ್ರೂಮ್ ಮನೆ ಇದು. 3 ಬೆಡ್ರೂಮು, ಹಾಲು ಕೂಡ ತುಂಬ ವಿಶಾಲವಾಗಿ ಬಂದಿದೆ. ಇನ್ನು ಫ್ರಂಟ್ ಪಾರ್ಕಿಂಗ್ ಅಂತೂ ಹಾಲಷ್ಟೇ ಇದೆ, ಪಾರ್ಕಿಂಗ್ ಕೂಡ ಲಿವಿಂಗ್ ಏರಿಯಾ ಅಷ್ಟೇ ಇದೆ. ಸೊ 2 ಕಾರ್ ನಿಲ್ಲಿಸಿ ಒಂದು 4-5 ಬೈಕ್ ನಿಲ್ಲಿಸೋಷ್ಟು ಜಾಗ ಇದೆ. ಸೊ 1 ಕಾರ್ ನಿಲ್ಲಿಸಿ ಒಂದು 10 ಬೈಕ್ ನಿಲ್ಲಿಸಿದ್ರೂ ಏನೂ ತೊಂದರೆ ಇಲ್ಲ, ಅಷ್ಟು ಮಟ್ಟಿಗೆ ಪಾರ್ಕಿಂಗ್ ಜಾಗನೂ ಕೂಡ ಚೆನ್ನಾಗಿ ಬಂದಿದೆ. ಇನ್ನು ಒಂದು ಅಡುಗೆ ಮನೆ, ಬಾತ್ರೂಮ್ ಬಂದು 2 ಬಂದಿದೆ. ಹಿಂದ್ಗಡೆ ಒಂದು ಜನರಲ್ ಬಾತ್ರೂಮನ್ನು ಕೊಟ್ಟು, ಟಾಯ್ಲೆಟು ಕೂಡ ಹಿಂದ್ಗಡೆ ಒಂದು, ಫ್ರಂಟಲ್ಲೇ ಒಂದು ಸ್ಟೇರ್ ಕೇಸ್ ಕೆಳಗಡೆ ಜನರಲ್ ಟಾಯ್ಲೆಟ್ ಕೂಡ ಬಂದಿದೆ. ಹಿಂದೆ ಅಂಡೆವಲ್ಲ ಕೂಡ ಹಾಕ್ಸಿರೋವಂಥದ್ದು. ಸೊ ಇದೆಲ್ಲದು ಸೇರಿ ಖರ್ಚು, ಕಂಪ್ಲೀಟ್ ಖರ್ಚು ಬಂದು 23,38,23.5 ಲಕ್ಷ ಅಂದ್ಕೊಳ್ಳಿ, ಒಂದು 12,000 ಹೆಚ್ಚು ಕಡಿಮೆ 23.5 ಲಕ್ಷದಲ್ಲಿ ಈ ಒಂದು ಮನೆ ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ಪ್ಲ್ಯಾನಿಂಗ್ ಬಂದಿದ್ದು 21 ಲಕ್ಷ ರೂಪಾಯಿ ಅಂತ ಅಂದ್ಕೊಂಡಿದ್ದು, 22-23.5 2.5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚಾಗಿದೆ. ಸೊ ಸ್ವಲ್ಪ ಆಚೆ ಈಚೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಪ್ರೈಸ್ ವೇರಿಯೇಷನ್ಗಳು ಕೂಡ ಎಲ್ಲ ಆಗುತ್ತಲ್ಲ, ಆ ಕಾರಣಕ್ಕೋಸ್ಕರ. ಸೊ ಈ ಒಂದು ಮನೆಯ ಕೇಳ್ತಿದ್ರಲ್ಲ ಬಡ್ಜೆಟ್ ಎಲ್ಲ ಟೋಟಲ್ ಎಷ್ಟಾಯಿತು, ಕಂಪ್ಲೀಟ್ ಆಯಿತಾ ಅಂತ ಅಂದ್ಬಿಟ್ಟು, ಅಂಥವ್ರಿಗೆ ಒಂದು ಅವರಿಗೋಸ್ಕರ, ಆ ಮಾಹಿತಿಗೋಸ್ಕರ ಈ ಒಂದು ವಿಡಿಯೋ. ಖಂಡಿತವಾಗ್ಲೂ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೋದು, ನೀವೇ ನಿಂತು ಮಾಡ್ಕೋತೀವಿ ಅಂತಂದರೆ ಕಡಿಮೆ ಖರ್ಚಾಗುತ್ತೆ. ಕೆಲವೊಮ್ಮೆ ಪ್ಲ್ಯಾನಿಂಗ್ ನೀಟಾಗಿಲ್ಲ ಅಂತಂತಂದರೆ ಈ ಏನು ನಾವು ಇಂಜಿನಿಯರ್ಗಳಿಗೆ ಕಂಪ್ಲೀಟ್ ಕಾಂಟ್ರಾಕ್ಟ್ ಕೊಟ್ಬಿಡ್ತೀವಲ್ಲ, ಅದಕ್ಕಿಂತ ಹೆವಿನೂ ಬೀಳುತ್ತೆ ನೀಟಾಗಿ ಪ್ಲ್ಯಾನಿಂಗ್ ಇಲ್ಲ, ನಿಂತು ಮಾಡಿಸಿಲ್ಲ ಅಂತಂದರೆ. ಸೊ ಇದು ನಿಂತು ನೀಟಾಗಿ ಮಾಡಿಸಿರೋ ಕಾರಣ ಕಡಿಮೆ ಬಿದ್ದಿದೆ ಅಷ್ಟೇ. ಸುಮ್ಮನೆ ಬೇರೆ ಏನೇನೋ ಮತ್ತು ಮನೆ ಕಟ್ಟುವಾಗ ಏನು ಗೊತ್ತಾ, ದಿನಕ್ಕೊಬ್ಬರು ಬರ್ತಾ ಇರ್ತಾರೆ, ದಿನಕ್ಕೊಬ್ಬರು ಪ್ಲ್ಯಾನಿಂಗ್ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಚೇಂಜ್ ಮಾಡಿಸ್ತಾ ಕೂತ್ಕೊಂಡ್ರೆ 23 ಲಕ್ಷ ಆಲ್ರೆಡಿ ಒಂದು 35 ಲಕ್ಷ ರೂಪಾಯಿವರೆಗೆ ಖರ್ಚಾಗಿರೋದು. ಬಟ್ ನಾವೇನು ಶುರುವಿನಲ್ಲಿ ಒಂದು ಫ್ಯಾಮಿಲಿ ಎಲ್ಲ ಕೂತು ಪ್ಲ್ಯಾನಿಂಗಿಗೆ ಏನು ಸ್ಟಿಕ್ ಆಗಿರ್ತೀವಿ, ಅದೇ ಪ್ಲ್ಯಾನಿಂಗ್ ಮಾಡಿಸಿದ್ರೆ ಖಂಡಿತವಾಗ್ಲೂ ಕಡಿಮೆ ಖರ್ಚಲ್ಲೇ ಮುಗಿಸ್ಕೋಬೋದು. ಅವ್ರು ಅದು ಹೇಳ್ತಾರೆ, ಇವರು ಅದು ಹೇಳ್ತಾರೆ ಅಂತ ಅಂದ್ಬಿಟ್ಟು ಕೇಳ್ತಾ ಕೂತ್ಕೊಂಡ್ರೆ ಬಡ್ಜೆಟ್ ಕೂಡ ಕೈ ಮೀರಿ ಹೋಗುತ್ತೆ. ಕೊನೆಗೆ ಸಾಲ ತೀರಿಸ್ಬೇಕಾಗುತ್ತೆ, EMI ಕಟ್ಟಬೇಕಾಗುತ್ತೆ, ಈ ರೀತಿ ಎಲ್ಲ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ಇನ್ನು ಸೊ ಈ ಒಂದು ಮನೆ ಯಾರು ಅಂತಂತಂದರೆ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ನಲ್ಲ ಗೋವಿಂದರಾಜು, ಆ ಹುಡುಗನ ಮನೆ. ಸೊ ಎಲೆಕ್ಟ್ರಿಕ್ ಬಂದು ಅವ್ರ ಅಣ್ಣನೇ ಎಲೆಕ್ಟ್ರಿಕ್ ಕೆಲಸ ಮಾಡೋದ್ರಿಂದ ಅವರು ಏನು ಲೇಬರ್ ಉಳಿತಾಯ ಆಗಿದೆ. ಸೊ ಅವ್ರ ತಾಯಿ ಬಂದು 3 ಜನ ಗಂಡು ಮಕ್ಕಳನ್ನ ಚಿಕ್ಕ ವಯಸ್ಸಿಂದ, ಅವ್ರ ತಂದೆ ಪಾಪ ಇಲ್ಲ, ಚಿಕ್ಕ ವಯಸ್ಸಿಂದ ಸಾಕಿ ದೊಡ್ಡವ್ರನ್ನ ಮಾಡಿ ಎಲ್ಲ ಕೂಡ ಸೆಟ್ಲ್ ಆಗಿದ್ದಾರೆ. ಒಬ್ಬ ಮಗ ಗೌರ್ಮೆಂಟ್ ಜಾಬ್ ಕೂಡ ತೊಗೊಂಡಿದ್ದಾನೆ. ಈ ಟೈಮ್ನಲ್ಲಿ ಒಂದು ಸ್ವಂತ ಮನೆ, ಒಂದು ನೆಲೆ ಕಟ್ಕೋಬೇಕು ಅಂತ ಅಂದ್ಬಿಟ್ಟು, ಕಡಿಮೆ ಖರ್ಚಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕೂತು ಪ್ಲ್ಯಾನಿಂಗ್ ಹಾಕಿ ಮಾಡಿರುವಂಥ ಮನೆ ಇದು. ಸೊ ಸಕ್ಸಸ್ಫುಲಿ 23.5 ಲಕ್ಷದಲ್ಲಿ ಈ ಒಂದು ಬಡ್ಜೆಟ್ ಫ್ರೆಂಡ್ಲಿ ಮನೆ ಕಂಪ್ಲೀಟ್ ಆಗಿದೆ. ತುಂಬ ಜನ ವಿಶ್ ಮಾಡಿದ್ರಿ ಅಷ್ಟು ಟೈಮಲ್ಲಿ ನಾನು ವಿಡಿಯೋ ಹಾಕಿದಾಗ, ಎಲ್ರಿಗೂ ಕೂಡ ಥ್ಯಾಂಕ್ ಯು. ಸೊ ಗೋವಿಂದರಾಜು ಒಳ್ಳೆಯದಾಗಲಿ ಕಣಪ್ಪ, ಇನ್ನು ಜೀವನದಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಸಿಗಲಿ. ನಿಮ್ಮಮ್ಮ ಭಾಳ ಕಷ್ಟಪಟ್ಟು ಬೆಳೆಸಿದ್ದಾರೆ, ತುಂಬ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಲೈಫಲ್ಲಿ 3 ಜನ ಮಕ್ಕಳನ್ನು ಸೆಟ್ಲ್ ಮಾಡಿಸಿದ್ದಾರೆ. ಸೊ ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದರೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ಸಿಗುವಂತಹ ಆತ್ಮತೃಪ್ತಿ ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದಿಷ್ಟನ್ನು ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.